ಇದು ಸಂಪೂರ್ಣವಾಗಿ ಚುನಾವಣಾ ಆಯೋಗ ಮಾಡುವಂಥ ಕೆಲಸ. ನಾವು ಯಾರೇ ಆಗಿರ್ಬೋದು, ಇದರಲ್ಲಿ ನಾವು ಮೂಗು ತೂರಿಸೋದು ಅಪರಾಧ, ಜೊತೆಗೆ ಅದು ಸಂವಿಧಾನ ಬಾಹಿರ. ಹಾಗಾಗಿ ಇದನ್ನ ಜಿಲ್ಲಾಧಿಕಾರಿಗಳು ಇರ್ತಾರೆ, ಜಿಲ್ಲಾಧಿಕಾರಿಗಳೇ ಚುನಾವಣಾಧಿಕಾರಿ ಇರ್ತಾರೆ. ಹಾಗಾಗಿ ಅವರು ಏನೊಂದು ಮಾಡಿ ಮೊನ್ನೆ ರಾಜ್ಯಪತ್ರನೂ ಆಗಿದೆ. ನಾನು ರಾಜ್ಯಪತ್ರಗಳಲ್ಲಿ ಜಿಲ್ಲೆದೆಲ್ಲ ಸುಮಾರು ನಾನು ನೋಡಿದೆ ಏನೇನಾಗಿದೆ ಅಂತ. ಕಾನೂನಲ್ಲಿ ಏನೇನಿದೆ, ಕಾನೂನು ವ್ಯಾಪ್ತಿಯಲ್ಲಿ ಏನೇನಿದೆ ಅದನ್ನ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಅವರು ಕಾನೂನುಬದ್ಧವಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಏನು ಅವರ ಅಹವಾಲುಗಳನ್ನ ಕೊಡ್ಲಿ, ಜಿಲ್ಲಾಧಿಕಾರಿಗಳು ಚರ್ಚಿಸ್ಲಿ. ಆ ಥರ ಏನೋ ಚರ್ಚೆಲಿ ಎಲ್ಲ ಸಮಸ್ಯೆಗಳಿದ್ರೆ ಕೂತ್ಕೊಂಡು ಚರ್ಚೆ ಮಾಡ್ಬೋದು. ಇಲ್ಲ, ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗನ್ಸುತ್ತೆ ಜಿಲ್ಲಾಧಿಕಾರಿಗಳು ಈ ವಿಷಯದಲ್ಲಿ, ಜಿಲ್ಲಾಧಿಕಾರಿಗಳು ಆಗಿರ್ಬೋದು, ಚುನಾವಣಾ ಸೆಕ್ಷನ್ ಆಗಿರ್ಬೋದು, ಪ್ರಾಮಾಣಿಕವಾಗಿ ಇದ್ರಲ್ಲಿ ಕೆಲಸ ಮಾಡಿರೋದು ನಾನು ಭಾವಿಸ್ತೀನಿ. ಯಾಕಂದ್ರೆ ಇದು ಎಲೆಕ್ಷನ್, ಇದು ಚುನಾವಣಾ ಸಂಬಂಧ ಆಗಿರೋದ್ರಿಂದ ಯಾರೇ ಆಗಿರ್ಬೋದು ಇದು ಶಿಸ್ತಾಗಿ ಮಾಡಬೇಕಾಗ್ತದೆ, ಮತ್ತೆ ಮೈಯೆಲ್ಲ ಕಣ್ಣಿದ್ದು ಮಾಡಬೇಕಾಗ್ತದೆ. ಅಷ್ಟು ಸುಲಭವಾಗಿ ಯಾರು ಚುನಾವಣಾ ಆಯೋಗದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಅವ್ರು ಮಾಡಿದ್ದಾರೆ ಅಂತ ಭಾವಿಸಿ ಇವ್ರದ್ದು ಯಾವುದೋ ಒಂದು ಏನೋ ಆಗಿಲ್ಲದೆ ಇರೋದಕ್ಕೆ ಸುಮ್ಮನೆ ಬಿಂಬಿಸೋದು, ಜನರಲ್ಲಿ ತಪ್ಪು ಮಾಹಿತಿ ಕೊಡೋದು, ಅದನ್ನೆಲ್ಲ ಕಡಿಮೆ ಮಾಡಬೇಕು ವಿರೋಧ ಪಕ್ಷದವರು. ಯಾವ ಪಕ್ಷದವ್ರ ಪರನೂ ಮಾಡಿದಾರೋ ಏನೋ ಅದು ಗೊತ್ತಿಲ್ಲ. ಯಾರ ಪಕ್ಷದವ್ರ ಪರ ಮಾಡ್ಲಿಕ್ಕೆ ಇದು ಗ್ರಾಮ ಪಂಚಾಯತಿ ಚುನಾವಣೆ. ಬೇಸಿಕಲಿ ಗ್ರಾಮ ಪಂಚಾಯತ್ ಚುನಾವಣೆ ಇಟ್ ಈಸ್ ಆಫ್ ಕಂಡಕ್ಟೆಡ್ ವಿತೌಟ್ ಎನಿ ಸಿಂಬಲ್. ನಿಮ್ಗೆ ಅದು ಮಾಹಿತಿ ಇರಬೇಕು. ಯಾವುದೇ ರೀತಿಯ ಸಿಂಬಲ್ ಇಲ್ಲದೆ ನಡೆಯುವಂತ ಚುನಾವಣೆ ಇದು. ಪಕ್ಷದ ಯಾವುದೇ ರೀತಿ ಬೆಂಬಲ ಇಲ್ಲದೆ ನಡೆಯುವಂತ ಚುನಾವಣೆ. ಅಲ್ಲಿಗೆ ಯಾಕೆ ಯಾವ ರಾಜಕೀಯ ಪಕ್ಷದವರು ಮಾಡ್ತಾರೆ? ಮೋಸ್ಟ್ಲಿ ಅವರೇ ಇದಕ್ಕೆ ಇಂಟರ್ಫಿಯರ್ ಆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಗೌರವ ಕೊಡಬೇಕು. DC ಅವರು ಅಂತಕ್ಕಿಂತ ಹೆಚ್ಚಾಗಿ ಅವ್ರ ಸ್ಥಾನಕ್ಕೆ, ಮತ್ತೆ ಅವರೊಬ್ಬರು ಮಹಿಳೆ ಇದ್ದಾರೆ, ಅದಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾನು ನೋಡ್ತಾನೆ ಇದ್ದೀನಿ, ಇವರು ಒಳನಚಿಪುರ ಶಾಸಕರದು ಕಳೆದ ಜಿಲ್ಲಾಧಿಕಾರಿಗಳ ಬಗ್ಗೆನೂ ಇದೆ, ಜಿಲ್ಲಾ ವರಿಷ್ಠಾಧಿಕಾರಿಗಳ ಬಗ್ಗೆನೂ ಇದ್ದೇನೆ, ಎಲ್ಲ ಮಹಿಳಾಧಿಕಾರಿಗಳ ಬಗ್ಗೆ ಇದೆ. ಇವರು ಮಹಿಳೆಯರ ಬಗ್ಗೆ ಗೌರವ ಇಟ್ಟಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆ ಸ್ಥಾನಕ್ಕೆ ಮತ್ತೆ ಆ ಒಂದು ಅವರಿರುವಂತಹ ಒಂದು ಗೌರವಕ್ಕೆ ಅವರು ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು. ಆ ಕನಿಷ್ಠ ಪಕ್ಷ ಗೌರವ ಕೊಡದೆ ಹೋದ್ರೆ ಅದು ಜನ ನೋಡಬೇಕು, ಜನ ಅರ್ಥ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ಅವರು ನಾವೆಲ್ಲಾದ್ರೆ ಪ್ರಥಮವಾಗಿ ಸಂಸದರಾಗಿದ್ದೀವಿ, ಅವರು ಹಿರಿಯ ಶಾಸಕರು, ಸಚಿವರು, ಅವ್ರ ಕುಟುಂಬಕ್ಕೆ ಒಂದು ಉತ್ತಮವಾದಂಥ ಹಿನ್ನೆಲೆ ಇಲ್ಲಂತವ್ರು. ಅವ್ರು ಈ ಥರ ಏಕವಚನದಲ್ಲಿ ಮಾತಾಡೋದು, ಒಂದು ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂಥ ವಿಷಯದಲ್ಲಿ ಮಾತಾಡೋದು ಅಸಂಬದ್ಧ. ಜೊತೆಗೆ ಅದನ್ನ ನಾವು ಖಂಡಿಸ್ತೀವಿ. ಇನ್ಯಾವುದು